ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಕಾಂಗ್ರೆಸ್ನ 4ನೇ ಗ್ಯಾರಂಟಿ ಯೋಜನೆಯಾದ ಯುವ ನಿಧಿ ಯೋಜನೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ವೆಯ್ಟ್ ಮಾಡ್ತಿದ್ರಿ ಫ್ರೆಂಡ್ಸ್. ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಯಾವಾಗಿಂದ ಪ್ರಾರಂಭ ಆಗೋದು, ಅಪ್ಲಿಕೇಶನ್ ಯಾವಾಗಪ್ಪ ಹಾಕೋದು, ನಾವು ಅಮೌಂಟ್ ಯಾವಾಗಪ್ಪ ಬರೋದು ಅಂತ ಎಲ್ಲ ಯೋಚನೆ ಮಾಡ್ತಿದ್ರಿ. ಅಂಥವ್ರಿಗೆಲ್ಲ ಇದು ಗುಡ್ ನ್ಯೂಸ್, ಸಿಹಿ ಸುದ್ದಿ, ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕೆ ಅಂದರೆ ಯುವ ನಿಧಿ ಯೋಜನೆಗೆ ಇವಾಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಸ್ವೀಕರಿಸಿದ್ದಾರೆ. ಅರ್ಜಿ ಸಲ್ಲಿಕೆ ಆರಂಭ ಆಗಿದೆ ಫ್ರೆಂಡ್ಸ್. ಆದ್ದರಿಂದ ಅರ್ಜಿ ಹೇಗೆ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ನೀವು ಮಾಡಬೇಕಾಗಿರೋದು ಕೆಲಸ ಇಷ್ಟೇ ಫ್ರೆಂಡ್ಸ್. ಅಲ್ಲಿ ಬರ್ತಾರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಎಲ್ಲರೂ ಲೈಕ್ ಮಾಡಿದ್ದೀರಾ ಅನ್ಕೋತೀನಿ. ತುಂಬ ವೆಯ್ಟ್ ಮಾಡೋದು ಬೇಡ, ವಿಡಿಯೋ ವಿಷಯಕ್ಕೆ ಬರೋಣ ಫ್ರೆಂಡ್ಸ್. ಮೊದಲು ಗೂಗಲ್ ಓಪನ್ ಮಾಡಿ, ನೀವು ಸೇವಾ ಸಿಂಧು 1 ಅಂತ ಸರ್ಚ್ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು. ಈ ಥರ ಸೇವಾ ಸಿಂಧು 1 ಅಂತ ಇದೆಯಲ್ಲ, ಅದನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಓಪನ್ ಆಗ್ತಿದೆ. ನೆಕ್ಸ್ಟು ಇಲ್ಲಿ ನೀವು ನೋಡ್ಬೋದು ಓಪನ್ ಆಯಿತು ವೆಬ್ಸೈಟು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಕೇಳ್ತಿದೆ. ಮೊಬೈಲ್ ನಂಬರ್ ಕೇಳಿಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನೀವೇನಾದರೂ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ಫ್ರೆಂಡ್ಸ್ OTP ಬರುತ್ತೆ. OTP ಹಾಕಿದ್ರೆ ಲಾಗಿನ್ ಆಗುತ್ತೆ. ಇನ್ ಕೇಸ್ ನೀವು ಯಾವುದೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲಪ್ಪ ಅಂತ ಇದ್ದರೆ ಏನು ಮಾಡಬೇಕು ಅಂದರೆ ನಾನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತು ಹಾಗೆಯೇ OTP ಹಾಕಿ ರಿಜಿಸ್ಟರ್ ಮಾಡಿಕೊಂಡು ನೆಕ್ಸ್ಟು ನೀವು ಇಲ್ಲಿ ಬಂದು ಮೊಬೈಲ್ ನಂಬರು OTP ಹಾಕಿ ಲಾಗಿನ್ ಆಗಿ ಅರ್ಜಿ ಸಲ್ಲಿಸ್ಬೋದು ಫ್ರೆಂಡ್ಸ್. ಅದಕ್ಕೂ ಮೊದಲು ನೀವು ರಿಜಿಸ್ಟರ್ ಆಗಿರಬೇಕು, ಇಲ್ಲ ಅಂದರೆ ಲಾಗಿನ್ ಆಗೋಕ್ಕಾಗಲ್ಲ. ಮತ್ತು ಲಾಗಿನ್ OTP ಹಾಕೋದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ ಫ್ರೆಂಡ್ಸ್. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅರ್ಜಿ ಓಪನ್ ಆಗುತ್ತೆ. ಆದರೆ ಸದ್ಯಕ್ಕೆ ಇವಾಗ ಆನ್ಲೈನಲ್ಲಿ ಅರ್ಜಿ ತಗೋತಾಯಿಲ್ಲ ಅಪ್ಲಿಕೇಶನ್. ಯಾಕೆ ಅಂದರೆ ನೀವು ಡಿಗ್ರಿ ಕಂಪ್ಲೀಟ್ ಆಗಿದೆಯಲ್ಲ, ನಿಮ್ಮ ಡಿಗ್ರಿ ಮಾರ್ಕ್ಸು ಫೆಚ್ ಆಗ್ತಾಯಿಲ್ಲ. 10th ಮಾರ್ಕ್ಸು, ಡಿಗ್ರಿ ಮಾರ್ಕ್ಸು, ರಿಜಿಸ್ಟರ್ ನಂಬರ್ ಏನು ಎಂಟರ್ ಮಾಡಿದ್ರೆ ಆನ್ಲೈನಲ್ಲಿ ಅದು ಫೆಚ್ ಆಗ್ತಾಯಿಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಷನ್. ಆದ್ದರಿಂದ ಯಾರೂ ಅರ್ಜಿ ಸಲ್ಸೋಕ್ಕಾಗ್ತಾಯಿಲ್ಲ ಇವಾಗ. ಅದು ಯಾವಾಗ ಫೆಚ್ ಆಗುತ್ತೆ, ಸರಿ ಹೋಗುತ್ತೆ, ಎಲ್ರದ್ದು ಇನ್ಫಾರ್ಮೇಷನ್ ಫೆಚ್ ಆಗುತ್ತೆ, ಆವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಅಪ್ಡೇಟ್ ಕೊಡ್ತೀನಿ ಫ್ರೆಂಡ್ಸ್. ಇದೇ ಥರ ಅಪ್ಡೇಟ್ ಮಾಹಿತಿಗಳಿಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆಯೇ ನೀವೇನಾದರೂ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇದೇ ಥರ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಯಾವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.